ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಹೃದಯ ಈ ಶಬ್ದ ಕೇಳ್ತಾ ಇದ್ದಂತೆ ಬಹುಶಃ ನಿಮ್ಮ ಎದೆ ಬಡಿತ ಕೂಡ ಹೆಚ್ಚಾಗಿರಬಹುದು. ಅಂತಹ ಪ್ರಮುಖವಾದಂತಹ ಅಂಗ ಈ ಹೃದಯ. ಈ ಹೃದಯದ ಬಡಿತ ಒಂದು ಕ್ಷಣ ನಿಂತರೂ ಸಾಕು, ನಮ್ಮ ಜೀವದ ಹಿಡಿತ ಕೂಡ ನಿಂತಂತೆ. ಇಂತಹ ಹೃದಯದ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿನೇ ಈ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ನಾವಿವತ್ತು ಹೃದಯದ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ಅನ್ನೋದರ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಹೃದಯದ ವಿಷಯ. ಹೃದಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಎಷ್ಟು ಕಾಳಜಿನ ವಹಿಸಬೇಕು, ಹೇಗಿರಬೇಕು ಎಚ್ಚರಿಕೆ, ಜೊತೆಗೆ ಚಿಕಿತ್ಸಾ ಕ್ರಮಗಳು ಏನೇನಿವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತು ಪಡೆದುಕೊಳ್ಬಹುದು. ಯಾಕಂದ್ರೆ ಇವತ್ತು ನಮ್ಮೊಂದಿಗಿದ್ದಾರೆ ಇಬ್ಬರು ವಿಶೇಷ ಹೃದಯ ತಜ್ಞರು. ಅದರಲ್ಲೂ ನಾರಾಯಣ ಹೃದಯಾಲಯದ ವಿಶೇಷ ಹೃದಯ ತಜ್ಞರಾಗಿರುವಂತಹ ಡಾಕ್ಟರ್ ವಿ.ಎಸ್. ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಕಾಶ್ ಜಿ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ವಿಜಯ್ ಸಿಂಗ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವಿಜಯ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ಸ್, ಫಸ್ಟ್ ನಾನು ಕೇಳಲೇಬೇಕು, ಈ ಹೃದಯ ಅಂತ ಅಂದಕ್ಷಣ ನಮಗೆ ಒಂದು ಕಡೆ ಹೃದಯ ಅಂತಂದಾಗ ನಾವು ಪ್ರೀತಿ ಮನಸ್ಸನ್ನು ಕೊಡುವಂಥದ್ದು, ಅಂತಹ ಒಂದು ಮಧುರವಾದಂತಹ ಭಾವ ಒಂದು ಕಡೆ ಇದೆ. ಆದರೆ ಇನ್ನೊಂದು ಕಡೆ ಆರೋಗ್ಯದ ವಿಚಾರ ಬಂದಾಗ ಹೃದಯ ಅಂತಂದರೆ ಯಾಕೋ ಎಲ್ರಿಗೂ ಭಯ ಹುಟ್ಟುವಂಥದ್ದು. ಅಂದರೆ ನಮ್ಮ ಹೃದಯ ಸರಿಯಾಗಿದೆಯಾ, ನಾವು ಎಷ್ಟು ದಿನ ಬದುಕ್ತೀವಿ, ಎಷ್ಟು ದಿನ ಈ ಹೃದಯ ಬಡಿತವನ್ನು ಮುಂದುವರಿಸುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಜನರಲ್ಲಿ ಹುಟ್ಟುತ್ತೆ ಕೂಡ. ಹಾಗಾದರೆ ಈ ಹೃದಯ ಆಘಾತ ಆಗುವಂಥದ್ದು ಅಂದರೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ? ಹಾರ್ಟ್ ಅಟ್ಯಾಕ್ ಅಂದರೆ ಇವಾಗ ನೋಡಿ, ಹಾರ್ಟ್ ಏನು ಮಾಡುತ್ತೆ ಕೆಲಸ, ಪಂಪ್. ಇಟ್ ಹ್ಯಾಸ್ ಟು ಸರ್ಕ್ಯುಲೇಟ್ ಬ್ಲಡ್ ಟು ದಿ ಎಂಟೈರ್ ಬಾಡಿ. ಅದೇ ಥರ ಆ್ಯಂಡ್ ದಿ ಹಾರ್ಟ್ ಹ್ಯಾಸ್ ಟು ವರ್ಕ್ 24 hours a day. 24 ಗಂಟೆ ಕೆಲಸ ಮಾಡಬೇಕು. ಒಂದು ನಿಮಿಷ ಪುರ್ಸೋತಿಲ್ದೆ, ನೀವಾಗ ಹೇಳಿದ್ರಲ್ಲ, ಒಂದು ಸೆಕೆಂಡ್ ಟೈಮೂ ಇಲ್ಲ. ಇಟ್ ಕೆನಾಟ್ ಪಾಸ್ ಫಾರ್ ಎ ಮಿನಿಟ್ ಆರ್ ಎ ಸೆಕೆಂಡ್. ಇವಾಗ ಬ್ರೈನ್ ಕ್ಯಾನ್ ಗೋ ಟು ಸ್ಲೀಪ್, ಲಿವರ್ ಕ್ಯಾನ್ ಗೋ ಟು ಸ್ಲೀಪ್, ಬೇರೆ ಆರ್ಗನ್ಸ್ ಕ್ಯಾನ್ ಟೇಕ್ ಸಮ್ ರೆಸ್ಟ್, ಬಟ್ ಹಾರ್ಟ್ ಕೆನಾಟ್ ಸ್ಟಾಪ್ ಬಿಕಾಸ್ ಬಾಡಿಗೆ 24 hours ಸರ್ಕ್ಯುಲೇಷನ್, 24 hours ಇದು ನ್ಯೂಟ್ರಿಷನ್ ಬೇಕೇ ಬೇಕು. ಸ್ಲೀಪ್ಲೆಸ್ ಆರ್ಗನ್, ಇಟ್ ಹ್ಯಾಸ್ ಟು ವರ್ಕ್ ರಿಲೆಂಟ್ಲೆಸ್ಲಿ. ಅದಕ್ಕೆ ಇಟ್ ನೀಡ್ಸ್ ನ್ಯೂಟ್ರಿಷನ್. ಸೊ ಈ ನ್ಯೂಟ್ರಿಷನ್ ಏನಂತೀವಿ, ಕಾರ್ನರಿ ಆರ್ಟರೀಸ್ ಅಂತೀವಿ. ದೀಸ್ ಆರ್ ದಿ ಸ್ಮಾಲ್ ರಕ್ತನಾಳಗಳು. ಅದು ಹಾರ್ಟ್ಗೆ ಸಪ್ಲೈ ಮಾಡೋ ಆಕ್ಸಿಜನ್ ಆ್ಯಂಡ್ ಫುಡ್. ಅದಲ್ಲಿ ಏನಾದರೂ ಅಡಚಣೆ ಉಂಟಾದರೆ ಸಡನ್ನಾಗಿ ಆ ಪೋರ್ಷನ್ ಆಫ್ ದ ಹಾರ್ಟ್ಗೆ ಬ್ಲಡ್ ಸಪ್ಲೈ ಕಟ್ ಆಗಿಬಿಡುತ್ತೆ. ಹಾರ್ಟ್ಗೆ ಬ್ಲಡ್ ಸಪ್ಲೈ ಕಟ್ ಆಗಿ ನ್ಯೂಟ್ರಿಷನ್, ಆಕ್ಸಿಜನ್ ಕಟ್ ಆದ ತಕ್ಷಣ ಅಷ್ಟು ಪೋರ್ಷನ್ ಹಾರ್ಟ್ ಮಸಲ್ ಡೈಸ್ ಅವೇ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಹಾರ್ಟ್ ಅಟ್ಯಾಕ್ ಆರ್ ಹೃದಯಾಘಾತ ಅನ್ನೋದು. ಬಟ್ ಈ ಹೃದಯಾಘಾತ ಆದಾಗ ಬಹಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ನಿಮಗೆ ಬಂದಿರುವಂಥ ಕೇಸ್ಗಳಲ್ಲೂ ಆಘಾತ ಆಗಿದೆ ಅಂತ ಅನ್ನೋದು ಗೊತ್ತಾಗದೇ ಸಾವು ಸಂಭವಿಸುವಂಥದ್ದು ಅಥವಾ ಇನ್ನೂ ಕ್ರಿಟಿಕಲ್ ಕಂಡೀಷನ್ಗೆ ಹೋಗುವಂಥದ್ದು ಕಂಡು ಬರುತ್ತೆ. ಹಾಗಾಗಿ ಆ ಸಿಂಪ್ಟಮ್ಸ್ಗಳು ಬಹಳ ಮುಖ್ಯವಾಗುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಓಕೆ ಹೃದಯ ಸಂಬಂಧಿ ಸಮಸ್ಯೆ ಆಗಿದೆ ಅಂತ ಅನ್ನೋದು ಗೊತ್ತಾಗೋದು ಹೇಗೆ ಅಂತ? ಯಾವ ಹಾರ್ಟ್ ಅಟ್ಯಾಕು ಇನಿಷಿಯಲ್ ಸಿಂಪ್ಟಮ್ ಇಲ್ಲದೆ ಆಗಲ್ಲ, ವಾರ್ನಿಂಗ್ ಸಿಂಪ್ಟಮ್ ಇದ್ದೇ ಇರುತ್ತೆ. ದಿ ಪ್ರಾಬ್ಲಮ್ ಈಸ್ ಏನಾಗುತ್ತೆ, ಮೆನಿ ಆಫ್ ಅಸ್, ಸುಮಾರು ಜನ ಪೇಷಂಟ್ಸ್ ಅಂಡ್ ಸುಮಾರು ಜನ ಡಾಕ್ಟರ್ಸ್ ಆಲ್ಸೋ, ಏನಾಗುತ್ತೆ, ಎದೆಯಲ್ಲಿ ಉರಿ ಬಂದಾಗ ಆಗುತ್ತೆ. ದ ಫಸ್ಟ್ ಥಿಂಗ್ ನಾವು ಏನು ಮಾಡ್ತೀವಿ, ವಿ ವಿಲ್ ನಾಟ್ ಥಿಂಕ್ ಆಫ್ ದ ಹಾರ್ಟ್, ಇದು ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂದ್ಬಿಟ್ಟು ವಿ ಗೋ ಟೇಕ್ ಟ್ರೀಟ್ಮೆಂಟ್. ಬಟ್ ಬ್ಯಾಡ್ ಲಕ್ ಏನು ಅಂದರೆ, ಆ ಪೇನ್ ಬಂದಿದ್ದು ಏನಾಗುತ್ತೆ, ಸಮ್ ಎಕ್ಸರ್ಷನ್, ಎಮೋಷನಲ್ ಆರ್ ಫಿಸಿಕಲ್ ಎಕ್ಸರ್ಷನ್ ಇಂದ ಆ ಉರಿ ಬರುತ್ತೆ. ಯಾಕಂದ್ರೆ ಬ್ಲಡ್ ಸಪ್ಲೈ ಆ ಟೈಮಲ್ಲಿ ಕಾಂಪ್ರಮೈಸ್ ಆಗುತ್ತೆ. ತಿರುಗಿ ಇಟ್ ಕಮ್ಸ್ ಬ್ಯಾಕ್ ಟು ನಾರ್ಮಲ್. ಸೊ ಏನೋ ಒಂದು ಯು ಟೇಕ್ ಎ ಮೆಡಿಸಿನ್, ಯು ಫೀಲ್ ಬೆಟರ್, ಓ ದೆನ್ ಇಟ್ ಇಸ್ ಗ್ಯಾಸ್ಟ್ರೈಟಿಸ್ ಇದು, ಸೊ ಐ ಆಮ್ ಫೈನ್, ಇಟ್ ಇಸ್ ಅಷ್ಟೇ ಅಂತ ಯು ಡೋಂಟ್ ಲುಕ್ ಬಿಯಾಂಡ್. ಇಫ್ ಯು ಕುಡ್ ಸೀಕ್ ಬೆಟರ್ ಮೆಡಿಕಲ್ ಹೆಲ್ಪ್, ದೆನ್ ರೀಚ್ ಎ ಹಾಸ್ಪಿಟಲ್ ಆ್ಯಂಡ್ ದೆನ್ ಫೈಂಡ್ ಔಟ್ ವಾಟ್ ದ ಪ್ರಾಬ್ಲಮ್ ಇಸ್. ಆವಾಗ ಮೆನಿ ಆಫ್ ದೀಸ್ ಸೋ ಕಾಲ್ಡ್ ಫಸ್ಟ್ ಅಟ್ಯಾಕ್ಸ್ ಕುಡ್ ಬಿ ಪ್ರಾಬ್ಲಿ ಪ್ರಿವೆಂಟೆಡ್. The warning symptom ಏನು ಮಾಡ್ತೀವಿ, we don't pay heed to that. We overlook or dismiss it off as gastritis and then land up in trouble. ಅಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ನನಗೆ ಬರಲ್ಲ ಹೃದಯ ಸಂಬಂಧಿ ಕಾಯಿಲೆ ಅಂತ ಅನ್ನೋದು ಈ ಉಡಾಫೆ ಹೆಚ್ಚು ತೊಂದರೆ. ಇನ್ನೊಂದು ಲೆಫ್ಟ್ ಆರ್ಮ್ ಮಿತ್ ಅಂಡ್ ಲೆಫ್ಟ್ ಚೆಸ್ಟ್ ಮಿತ್ ಅಂತೀವಿ. ನಾರ್ಮಲಿ ಎದೆ ಮಧ್ಯದಲ್ಲಿ ಉರಿ ಬರೋದು ಹಾರ್ಟ್ಗೆ ರಿಲೇಟೆಡ್. ಅದು ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಆರ್ ಲೆಫ್ಟ್ ಆರ್ಮ್ ಪೇನ್ occurs much later. ಈ ಎದೆ ಉರಿ ಶುರು ಆಗಿ ಇಟ್ ಸ್ಪ್ರೆಡ್ಸ್ ಐದರ್ ಟು ದ ಲೆಫ್ಟ್ ಆರ್ಮ್ ಆರ್ ಸ್ಪ್ರೆಡ್ಸ್ ಟು ದ ಬ್ಯಾಕ್ ಆರ್ ಟು ದ ಜಾಸ್, ಬಟ್ ಇಟ್ ಸ್ಟಾರ್ಟ್ಸ್ ಇನ್ ದ ಮಿಡಲ್. ಕೆಲವ್ರಿಗೆ ಬರೀ ಲೆಫ್ಟ್ ಆರ್ಮ್ ಪೇನ್ ಆರ್ ಲೆಫ್ಟ್ ಸೈಡ್ ಪೇನ್ ಇರುತ್ತೆ. ದೇ ಆರ್ ದ ಪೀಪಲ್ ಹೂ ಕಮ್ ಟು ದ ಡಾಕ್ಟರ್, ಟು ದ ಕಾರ್ಡಿಯಾಲಜಿಸ್ಟ್. ಬಟ್ ಅವ್ರಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ಇರಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಜನರಲಿ ಇಟ್ ಈಸ್ ಅ ಟಿಪಿಕಲ್ ಸಿಂಪ್ಟಮ್ ದಟ್ ಸ್ಟಾರ್ಟ್ಸ್ ಇನ್ ದ ಮಿಡ್ ಪೋರ್ಷನ್ ಆಫ್ ದ ಚೆಸ್ಟ್.
and lasts for few minutes, few seconds ಅಲ್ಲ, ಫ್ಯೂ ಮಿನಿಟ್ಸ್. ಎಸ್ 3 to 5 minutes ಇರುತ್ತೆ, ಆಮೇಲೆ ಕಮ್ಮಿ ಆಗ್ಬಿಡುತ್ತೆ. ಆ್ಯಂಡ್ ಯೂಶಲಿ ಇಟ್ಸ್ ರಿಲೇಟೆಡ್ ಟು ಎಕ್ಸರ್ಷನ್. ಇವಾಗ ನೀವೇನಾದ್ರು ಆಕ್ಟಿವಿಟಿ ಮಾಡ್ತೀರಿ, ಮೆಟ್ಲ್ ಹತ್ತುವಾಗ, ಓಡುವಾಗ, ಸಡನ್ನಾಗಿ ಬಸ್ ಹಿಡಿಬೇಕು, ದಟ್ ಬಸ್ ಇಸ್ ಗೋಯಿಂಗ್ ಅವೇ, ಯು ರನ್, ಆವಾಗ, ಆರ್ ಏನೋ ಭಾರ ಎತ್ತೀರಿ ಆವಾಗ, ಆರ್ ಎಮೋಷನಲಿ ಯುವರ್ ಸ್ಟ್ರೆಸ್ಡ್ ಆವಾಗ, ತಕ್ಷಣ ನೀವು ಒನ್ಸ್ ಯು ರಿಲ್ಯಾಕ್ಸ್ ಇಟ್ ವಿಲ್ ಕಮ್ ಡೌನ್. So this is a very, very typical symptom of a warning symptom of a possible impending heart attack. ಆದರೆ ಈ ಹೃದಯಾಘಾತ ಆದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ಗಳು ಸಿಗದೇ ಇರೋದೇ ಮುಖ್ಯವಾಗಿ ಅವರು ಜೀವ ಕಳೆದುಕೊಳ್ಳಲಿಕ್ಕೆ ಕಾರಣ ಅಂತ ಅನ್ಸುತ್ತೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕೇ ಬೇಕಾ ಅಂತ? ಹೌದು, ಬೇಕೇ ಬೇಕು. ಅದು ಯಾಕಾಗುತ್ತೆ, ಈ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಾರ್ಟ್ಗೂ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇರುತ್ತೆ. ಹಾರ್ಟ್ ಹ್ಯಾಸ್ ಟು ಪಂಪ್ ಎಟ್ 70 or 80 beats per minute. ಈ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಆ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಹಾರ್ಟ್ ಸಡನ್ಲಿ ಗೋಸ್ ಇನ್ ಟು ವಾಟ್ ಇಸ್ ನೋನ್ ಆಸ್ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್. ಆ ಟೈಮಲ್ಲಿ ನೀವು ಯಾರಾದರೂ ಬೈ ಸ್ಟ್ಯಾಂಡರ್ ಪಕ್ಕ ಇರೋರು ಸಡನ್ನಾಗಿ ಯಾರು ಕೊಲ್ಯಾಪ್ಸ್ ಆಗ್ತಿರೋದು ನೋಡಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಅವ್ರ ಪಲ್ಸ್ ಫೀಲ್ ಮಾಡಿ, ಕೈನಲ್ಲೋ ಇಲ್ದರೆ ಇದಲ್ಲೋ, ನೀವು ಇದರಲ್ಲಿ ತೋರಿಸ್ತೀವಿ ನಾವು ಇವಾಗ, ಆ ಥರ ಫೀಲ್ ಮಾಡಿ ತಕ್ಷಣ ಪೇಷಂಟ್ ಇಸ್ ನಾಟ್ ಬ್ರೀದಿಂಗ್ ವೆಲ್, ಏನು ಮಾಡಬೇಕು, ಫಸ್ಟು ಒಂದು ತಂಪು ಕೊಡ್ಬೇಕು ಹಾರ್ಟಿಗೆ, ಸೆಂಟರ್ ಆಫ್ ದ ಚೆಸ್ಟ್. ತಂಪು ಕೊಟ್ಟ ತಕ್ಷಣ ಈ ಫಿಬ್ರಿಲೇಷನ್ ಆಗುತ್ತೆ ನೋಡಿ, ವೇರ್ ದಿ ಹಾರ್ಟ್ ಇಸ್ ನಾಟ್ ಬೀಟಿಂಗ್ ಆರ್ ಬೀಟಿಂಗ್ ವೆರಿ ವೆರಿ ಅಬ್ನಾರ್ಮಲಿ, ಸಡನ್ಲಿ ಇಟ್ಸ್ ಗೆಟ್ಸ್ ರೀಸೆಟ್ ಆ್ಯಂಡ್ ದೆನ್ ಇಟ್ ಸ್ಟಾರ್ಟ್ಸ್ ಬೀಟಿಂಗ್ ರೆಗ್ಯುಲರ್ಲಿ ಎಟ್ 70 beats per minute. ಹಾರ್ಟ್ ಅಟ್ಯಾಕ್ ಆಗ್ತಿದ್ರು ಪರವಾಗಿಲ್ಲ, ಒಂದು ಇಮಿಡಿಯೇಟ್ ತಂಪ್ ವಿಲ್ ರಿವೈವ್ ದ ಹಾರ್ಟ್. ಇಟ್ ವಿಲ್ ಪ್ರಿವೆಂಟ್ ಇವಾಗ ಸಡನ್ ಡೆತ್. ಮೋಸ್ಟ್ ಆಫ್ ದ ಕಾಸಸ್ ಆಫ್ people not reaching the hospital is what we call a sudden death. A sudden death if you can avert and give immediate thumb to the heart and start pressing what we call as CPR ಅಂತೀವಿ ಅದಕ್ಕೆ. ಹಾರ್ಟ್ ಚೆಸ್ಟ್ ಮೇಲೆ ಮಧ್ಯದಲ್ಲಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಇವಾಗ, ಅದನ್ನು ಕ್ಲೀನಾಗಿ ನೀವು ಪ್ರೆಷರ್ ಕೊಡಬೇಕು ಅದಕ್ಕೆ. ಎಕ್ಸಾಕ್ಟ್ಲಿ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಿಜಕ್ಕೂ ವೀಕ್ಷಕರೇ ಬೇಕೇ ಬೇಕು. ಯಾಕಂದ್ರೆ ಬಹಳಷ್ಟು ಕೇಸ್ಗಳಲ್ಲಿ ಆಗುವಂಥದ್ದು ಹೃದಯಾಘಾತ ಆಗಿದೆ ಅಂತ ಅನ್ನೋದು ಗೊತ್ತಾಗಲ್ಲ, ಅಥವಾ ಗೊತ್ತಾದರೂ ಕೂಡ ಏನು ಮಾಡಬೇಕು ಅನ್ನುವಂತಹ ಗೊಂದಲ, ಆ ಗೋಜಲಿಗೆ ಸಿಲುಕ್ಬಿಡ್ತಾರೆ ಪೇಷಂಟ್ ಆಗಲಿ ಅವರ ಜೊತೆಗಿರುವಾಗಲಿ. ಹಾಗಾಗಿನೇ ಈ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಹೇಗಿರಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಆಫ್ಟರ್ ದಿಸ್ ಬ್ರೇಕ್.